ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅತ್ಯಂತ ಘನಘೋರ ಘಟನೆಯಾಗಿದೆ. ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಮದೇವರ ಬೆಟ್ಟದಲ್ಲಿ ಹೆಂಡತಿ 6 ವರ್ಷದ ಮಗಳನ್ನ ತಳ್ಳಿದಂತ ವ್ಯಕ್ತಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅತ್ಯಂತ ಘನಘೋರ ಘಟನೆಯಾಗಿದೆ. ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಮದೇವರ ಬೆಟ್ಟದಲ್ಲಿ ಹೆಂಡತಿ ಮತ್ತು ತನ್ನ 6 ವರ್ಷದ ಮಗಳನ್ನ ಆ ಒಂದು ಬೆಟ್ಟದಿಂದ ತಳ್ಳಿದ್ದಾನೆ ಈ ವ್ಯಕ್ತಿ. ಬೆಟ್ಟದಲ್ಲಿನ ಹೊಂಡಕ್ಕೆ ಪತ್ನಿ ಮತ್ತು ಮಗಳನ್ನ ತಳ್ಳಿ ಸಾಯಿಸಿರುವಂತ ಈ ನೀಚ ವ್ಯಕ್ತಿ. ರಾಮದೇವರ ಬೆಟ್ಟದ ಹೊಂಡಕ್ಕೆ ಪತ್ನಿಯನ್ನ ಪಾಪಿ ಪತಿ ತಳ್ಳಿದ್ದಾನೆ. ಅದ್ಯಾವ ಕಾರಣಕ್ಕೆ ತಳ್ಳಿದ್ದಾನೆ ಅನ್ನೋದು ಈಗಷ್ಟೇ ತಿಳಿದು ಬರಬೇಕಾಗಿದೆ. ಹೊಂಡಕ್ಕೆ ತಳ್ಳಿ ಜಾರಿ ಬಿದ್ದಿದ್ದಾರೆ ಎಂದು ನಾಟಕ ಮಾಡಿದ್ದಾನೆ ಆ ವ್ಯಕ್ತಿ. ಅಯ್ಯಯ್ಯೋ ಕಾಪಾಡಿ ಎಂದು ಹೈಡ್ರಾಮಾ ನಡೆಸಿದ್ದಾನೆ ಆ ಬೆಟ್ಟದಲ್ಲಿ. ಬೆಂಗಳೂರು BTM ನಿವಾಸಿಯಿಂದ ಬೆಟ್ಟದಲ್ಲಿ ಪಾಪದ ಕೆಲಸ ಆಗಿದೆ. ಈಗ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಮಾಡುವಾಗ ಬಯಲಿಗೆ ಬಂದಿದೆ. ತಪ್ಪೊಪ್ಪಿಗೆಯನ್ನು ಒಪ್ಕೊಂಡಿದ್ದಾನಂತೆ. ಪೊಲೀಸರ ತನಿಖೆಯಲ್ಲಿ ಪಾಪಿ ಗಂಡ ಒಪ್ಪಿಕೊಂಡಿರುವಂಥದ್ದು, ನಾನೇ ತಳ್ಳಿದ್ದೇನೆ, ನಾನೇ ಅವರನ್ನು ಸಾಯಿಸಿದ್ದೇನೆ ಅಂತ ಒಪ್ಕೊಂಡಿದ್ದಾನಂತೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಇದು. ಹೊಂಡಕ್ಕೆ ತಳ್ಳಿ ಪತ್ನಿ ಮತ್ತು ಮಗಳನ್ನು ಕೊಲೆ ಮಾಡಿದ್ದಾನೆ. ಈಗಾಗಲೇ ಸ್ಥಳಕ್ಕೆ ಧಾವಿಸಿದಂಥ ಪೊಲೀಸರು ಸ್ಥಳವನ್ನು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಹೇಗಾಯಿತು ಏನು ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸಿದಾಗ ಆರೋಪಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಹೊಂಡಕ್ಕೆ ತಳ್ಳಿ ಜಾರಿ ಬಿದ್ದಿದ್ದಾರೆ ಅಂತ ಆ ಬೆಟ್ಟದಲ್ಲಿ ನಿಂತು ಹೈಡ್ರಾಮಾ ಮಾಡಿದ್ದಾನೆ ಈ ವ್ಯಕ್ತಿ. ಅಯ್ಯಯ್ಯೋ ಕಾಪಾಡಿ ಅಂತ ತಾನೇ ತಳ್ಳಿ ಮತ್ತೆ ಕಾಪಾಡಿ ಅಂತ ಹೇಳ್ತಾ